ನಾವು KCET ಅಪ್ಲಿಕೇಶನ್ ಫಾರ್ಮ್ ಎಡಿಟ್ ಮಾಡಬಹುದಾ, ಎಲ್ಲಿವರೆಗೆ ಎಡಿಟ್ ಮಾಡಬಹುದು, ಎಡಿಟ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಯಾವುದು ಅಂತ ಏನು ಕೇಳ್ತಾ ಇದ್ರಿ, ಅದಕ್ಕೆ ಇನ್ಫಾರ್ಮೇಶನ್ ಕೊಡ್ತಾ ಇರೋದು. ನಂತರ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಯ್ತಾ ಅಥವಾ ಇಲ್ವಾ, ಸಬ್ಮಿಟ್ ಆಗ್ತಾ ಇದ್ರು ಕೂಡ ಕೆಲವು ವಿದ್ಯಾರ್ಥಿಗಳಿಗೆ ಮಿಸ್ಟೇಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಆ ರೀತಿ ಏನಾದ್ರು ಆಗ್ತಾ ಇದ್ರೆ ಡೋಂಟ್ ವರಿ, ವೆಬ್ಸೈಟಲ್ಲಿ ಏನಾದರೂ ಎರರ್ ಇದ್ರೆ ಅವರು ಅದನ್ನು ಸರಿ ಮಾಡ್ತಾರೆ. ಸ್ವಲ್ಪ ಟೈಮ್ ತೆಗೆದುಕೊಳ್ತಾರೆ, ಬಟ್ ಸರಿ ಮಾಡ್ತಾರೆ. ಸೊ ಈಗ ಅಪ್ಲಿಕೇಶನ್ ಎಡಿಟ್ ಮಾಡಬಹುದಾ ಅಂತ ಕೇಳಿದ್ರೆ ಹಾಂ, ಎಡಿಟ್ ಮಾಡಬಹುದು. ನಂತರ ಕೆಲವು ವಿದ್ಯಾರ್ಥಿಗಳು ನಾವು ಫೀಸನ್ನು ಪೇ ಮಾಡಾಗಿದೆ, ಫೀಸ್ ಪೇ ಮಾಡಿದ ನಂತರ ಕೂಡ ಎಡಿಟ್ ಮಾಡಬಹುದಾ ಅಂತ ಕೇಳ್ತಾ ಇದ್ರು. ಎಡಿಟ್ ಮಾಡಬಹುದು. ಈಗ ರಿಸರ್ವೇಷನ್ಸ್ ಏನಿದೆ, ಕನ್ನಡ ಮೀಡಿಯಂ ಕೋಟ ಕ್ಲೇಮ್ ಮಾಡಿಲ್ಲ, ಕ್ಲೇಮ್ ಮಾಡಬೇಕು ಅಂತಂತಂದರೆ ಕ್ಲೇಮ್ ಮಾಡಬಹುದು. ಸೊ ಈ ರೀತಿ ಹಾಗೆ ಈ ಇನ್ಕಮ್, ಕಾಸ್ಟ್ ರಿಲೇಟೆಡ್ ನಾನು ಕ್ಲೇಮ್ ಮಾಡಿಲ್ಲ, ಈಗ ಕ್ಲೇಮ್ ಮಾಡಬೇಕು ಅಂತ ಹೇಳಿದ್ರೆ ಕ್ಲೇಮ್ ಮಾಡಬಹುದು. ಓಕೆನಾ? ಹಾಗಿದ್ರೆ ಈ ರೀತಿ ಎಡಿಟ್ ಮಾಡಿ ಕ್ಲೇಮ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಯಾವುದು ಅಂತ ಹೇಳಿದ್ರೆ, ಅಪ್ಲಿಕೇಶನ್ಗೆ ಯಾವ ಲಾಸ್ಟ್ ಡೇಟ್ ಅನೌನ್ಸ್ ಮಾಡಿದಾರೋ ಅದೇ ಲಾಸ್ಟ್ ಡೇಟ್ ಎಡಿಟಿಂಗು ಕೂಡ ಆಗಿರುತ್ತೆ. ಅಂದರೆ ಅಪ್ಲಿಕೇಶನ್ನ ಲಾಸ್ಟ್ ಡೇಟ್ ಮುಗಿಯೋವರೆಗೂ ಕೂಡ ನೀವೇನು ಮಾಡ್ಬೋದು, ಎಡಿಟಿಂಗನ್ನು ಮಾಡ್ಬೋದು. ಏನಾದ್ರು ಮಿಸ್ಟೇಕ್ಸ್ ಇದ್ದರೆ ಸರಿ ಮಾಡ್ಕೋಬಹುದು. ಸೊ ಈಗ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಫೆಬ್ರವರಿ 16 ಅಂತ ತಿಳಿಸಿದ್ದಾರೆ. ಸೊ KCET ಅಪ್ಲಿಕೇಶನ್ ಎಡಿಟಿಂಗಿಗೂ ಕೂಡ ಲಾಸ್ಟ್ ಡೇಟ್ ಯಾವುದಾಗಿರುತ್ತೆ ಕಮೆಂಟ್ ಮಾಡಿ, ಯಾವುದಾಗಿರುತ್ತೆ ಫೆಬ್ರವರಿ 16 ಆಗಿರುತ್ತೆ. ಅದಕ್ಕಿಂತ ಮೊದಲೇ ಏನಾದ್ರು ಮಿಸ್ಟೇಕ್ಸ್ ಇದ್ದರೆ ಎಡಿಟ್ ಮಾಡಿ ಸರಿ ಮಾಡಿ ಇಟ್ಕೊಂಡಿರಿ. ನಂತರ ಕೆಲವು ವಿದ್ಯಾರ್ಥಿಗಳು ಎಡಿಟ್ ಮಾಡೋದಕ್ಕೆ ಕ್ಲಿಕ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು, ಅದು ಕೂಡ ಆಗದೆ ಸ್ವಲ್ಪ ಟೈಮ್ ತೆಗೆದುಕೊಳ್ಬಹುದು. ನಂತರ ಯಾರ್ಯಾರು ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರು ಕೂಡ ಅಲ್ಲಿ ಗ್ರೀವಿಯನ್ಸ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಲಾಗಿನ್ ಆದ ನಂತರ ಗ್ರೀವಿಯನ್ಸ್ ಅಂತ ಒಂದು ಆಪ್ಷನ್ ಕಾಣುತ್ತೆ, ಅದನ್ನು ಕ್ಲಿಕ್ ಮಾಡಿ ನೀವೇನು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರೆ ಅದನ್ನು ಕರೆಕ್ಟಾಗಿ ಬರೆದು ಕೇದವರಿಗೆ ತಿಳಿಸಿದ್ರೆ ಅವ್ರು ಅದನ್ನು ಸರಿ ಮಾಡ್ತಾರೆ. ಸ್ವಲ್ಪ ಟೈಮ್ ತೆಗೆದುಕೊಳ್ಬೋದು, ಬಟ್ ಸರಿ ಮಾಡ್ತಾರೆ. ನಂತರ ಕರೆಕ್ಟಾಗಿ ಅಪ್ಲಿಕೇಶನ್ ಹಾಕಿ ಏನು ಮಿಸ್ಟೇಕ್ ಮಾಡೋದಕ್ಕೆ ಹೋಗಬೇಡಿ. ಏನಾದ್ರು ಡೌಟ್ ಇದ್ದರೆ ನಮ್ಮ ಚಾನಲ್ನ ಫಾಲೋ ಮಾಡಿ, ಡೌಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಇಷ್ಟನ್ನು ಕೂಡ ಫಾಲೋ ಮಾಡಿ. ಆಸ್ಕ್ ಮಿ ಎನಿಥಿಂಗ್ ಅಂತ ನಾನು ಸ್ಟೂಡೆಂಟ್ಸ್ನ ಡೌಟನ್ನು ರೆಗ್ಯುಲರ್ ಆಗಿ ಸಾಲ್ವ್ ಮಾಡ್ತಾ ಇರ್ತೀನಿ. ಸೊ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ, ವಾಟ್ಸಪ್ ಚಾನಲ್ ಇದೆ ಅಲ್ಲಿ ಕೂಡ ಜಾಯ್ನ್ ಆಗಿ ಸಿಗೋಣ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.